ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತುಂಬಾ ದಿನ ಆಯಿತು ನಾನಂತೂ ಲಾಂಗ್ ವೀಡಿಯೋಸ್ ಹಾಕಿದೆ ಸ್ಪೆಷಲಿ. ಸೊ ನೀವು ಕೂಡ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಹೇಳಿ. ಏನೂ ಇಲ್ಲ, ಒಂದಿನ ಅಂತೂ ವೀಡಿಯೋ ಮಾಡೋದು ಸ್ಕಿಪ್ ಆಗಿದೆ ಅಂತಂದರೆ ಮತ್ತೇನೋ ಅದು ಹಾಗೇ ಹೋಲ್ಡ್ ಆಗಿಬಿಡ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ವೀಕ್ ಅಂತೂ ಪೂರ್ತಿ ನನಗೇ ಏನೋ ಒಂಥರ ಮೂಡಿ ಥರ ಇದ್ದೆ ನಾನಂತೂ. ತುಂಬಾ ಒಂಥರ ಬೇಜಾರು ಅಥವಾ ಏನಕ್ಕೆ ಬೇಜಾರಾಗ್ತಾ ಇದೆ ಅನ್ನೋದೇ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಏನೋ ಒಂಥರ ಬೇಜಾರಲ್ಲಿದ್ದೆ. ಆ್ಯಂಡ್ ಈ ವೀಕಂತೂ ಚೆನ್ನಾಗೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಸುಮ್ಮನೆ ಏನಕ್ಕೆ ಕಾರಣ ಇಲ್ಲದೆ ಸುಮ್ಮನೆ ಬೇಜಾರು ಮಾಡಿಕೊಂಡು ಕೂತಿದ್ದೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನೋ ಒಂದು ಕೆಲಸ ಮಾಡೋಕ್ಕಾಗಿರ್ಬೋದು, ಏನಕ್ಕೂ ಒಂದು ಖುಷಿನೇ ಇರಲಿಲ್ಲ. ಹಾಗಾಗಿ ಏನೋ ವೀಡಿಯೋಸ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂಥರ ಲೇಝಿ ಅಂತಲೇ ಹೇಳ್ಬೋದು. ಆ ಥರ ಆಗೋಗಿತ್ತು. ಸರಿ ಅಂತ ಹೇಳಿ ಇವತ್ತಂತೂ ಫುಲ್ ಫೈನಲಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗನ್ನು ಇವಾಗ ಶುರು ಮಾಡೋಣ. ಇವಾಗ ಬೆಳಗ್ಗೆ ತಿಂಡಿಗೆ ಇವತ್ತು ಮುಳ್ಳು ಸೌತೆ ಕೊಟ್ಟಿಗೆ. ಇದಂತೂ ಈ ಸೀಸನಲ್ಲಂತೂ ಮಾಮೂಲಿ. ನಮ್ಮ ಮನೆಯಲ್ಲಂತೂ ಸೌತೆಕಾಯಿ, ಮುಳ್ಳು ಸೌತೆನೆಲ್ಲ ಕೊಟ್ಟಿಗೆ ಮಾಡ್ತಾ ಇರ್ತೀವಿ. ಹಾಗೆ ಇವತ್ತು ತಿಂಡಿಗೆ ಮುಳ್ಳು ಸೌತೆ ಕೊಟ್ಟಿಗೆ, ಅದ್ರ ಜೊತೆಗೆ ಕೆಂಪು ಚಟ್ನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ಸೊ ತಿಂಡಿ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಪಾಪು ಎದ್ದಿದ್ಲು. ಹಾಗೆ ಅವಳಿಲ್ಲಿ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ ನೋಡಿ. ಹಸ್ಬೆಂಡ್ ಆಲ್ರೆಡಿ ಕಾಫಿ ಕುಡಿದಿದ್ರು. ನಾನು ಆಮೇಲೆ ಕುಡಿಯೋಣ ಅಂತ ಕೂತಿದ್ದೆ. ಸೊ ನಾನು ಕಾಫಿ ಕುಡ್ದು ಬರೋ ಅಷ್ಟರಲ್ಲಿ ಇವರಿಬ್ಬರು ಇಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಇನ್ನು ಅವಳು ಈ ಕೊಟ್ಟಿಗೆ ಎಲ್ಲ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ಅಂತ ಹೇಳಿ ಅವಳಿಗೆ ದೋಸೆ ಹಿಟ್ಟು ರೆಡಿ ಇಟ್ಟಿರ್ತೀನಿ ಅಲ್ವಾ. ಸೊ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಇವರಿಲ್ಲಿ ಮಾತಾಡಿಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಅವಳಿಗೆ ಬ್ರಷ್ ಎಲ್ಲ ಮಾಡಿಸಿ ಇಲ್ಲಿ ಬಿಟ್ಟು ಹೋಗಿದ್ದೆ, ಆಟ ಆಡ್ತಾ ಇದ್ಲು. ಸೊ ಅಷ್ಟರಲ್ಲಿ ನಾನು ಕೂಡ ದೋಸೆ ಎಲ್ಲ ಬಿಸಿ ಬಿಸಿಯಾಗಿ ರೆಡಿ ಮಾಡ್ಕೊಂಡು ಬಂದೆ. ಇನ್ನು ಅವಳಿಗೆ ತಿನ್ನಿಸಿ ಮತ್ತೆ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಾಗೆ ಈ ವೀಕಂತೂ ಈ ಥರ ಇತ್ತು ನೋಡಿ, ಲಾಸ್ಟ್ ವೀಕು. ಸೊ ಇವಾಗ ಫ್ರೆಶ್ ಆಗಿ ವೀಡಿಯೋಸನ್ನು ಶುರು ಮಾಡಿದ್ದೀನಿ. ಹೋಪ್ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಆ ಚಾನಲ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 11:30. ಇವಾಗ ಸ್ನಾನ ಎಲ್ಲ ಆಗಿ ಸ್ವಲ್ಪ ಹೊತ್ತು ಹಂಗೇಲಿ ಹೊರಗಡೆ ಬಂದು ಕೂತ್ಕೊಂಡು ಹಸ್ಬೆಂಡ್ ಹತ್ರ ಮಾತಾಡ್ತಾ ಇದ್ದೀನಿ. ಅವರಿಲ್ಲಿ ಆ್ಯಸ್ ಯೂಶ್ವಲ್ ಗ್ರಾಫ್ಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿದ್ದಾರೆ. ಹಾಗೆ ಬಂದು ಮಾತಾಡ್ಕೊಂಡು ಇಲ್ಲಿರ್ತೀವಿ. ಒಂದು ಸ್ವಲ್ಪ ಹೊತ್ತು ಫ್ರೀ ಸಿಕ್ಕರೆ ಸಾಕು. ಆ್ಯಂಡ್ ಪಾಪು ನೋಡಿ ಇಲ್ಲಿ ಅಲಸಂಡೆ ತಿಂತಾ ಇದ್ದಾಳೆ. ಇಲ್ಲೇ ಬರ್ತಾ ಅಲಸಂಡೆ ಇವಾಗ ಆಗಕ್ಕೆ ಶುರುವಾಗಿದೆ ಒಂದೊಂದು. ಸೊ ಅದರಿಂದ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ತಿಂತಾ ಇದ್ದಾಳೆ. ಆ್ಯಂಡ್ ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಫ್ರೆಂಡ್ಸ್, ಇವತ್ತು ಸಂಜೆ ತಿಂಡಿಗೆ ಅಂತ ಹೇಳಿ ನಾನು ಇಲ್ಲಿ ಪಾಪುಗೆ ಅಂತ ಸ್ಪೆಷಲಿ ಅವಳಿಗೆ ಅಂತ ಕಾಬೂಲ್ ಕಡಲೆ ಎಲ್ಲ ಬರುತ್ತಲ್ವ, ವೈಟ್ ಕಲರ್ದು, ಅದು ಹಾಕಿ ಒಂದು ಬಿರಿಯಾನಿ ಥರ ಅಥವಾ ಒಂದು ಪಲಾವ್ ಅಂತಲೇ ಹೇಳ್ಬೋದು, ಅದನ್ನು ಮಾಡೋಣ ಅಂತೇಳಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದ್ರ ಜೊತೆಗೆ ಚಾಪ್ ಮಾಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ ಇದಿಷ್ಟಿದ್ರೆ ಸಾಕಾಗತ್ತೆ. ಇಲ್ಲಿ ನಾನು ಆಲ್ರೆಡಿ ನೆನೆಸಿಟ್ಟಿರುವಂಥ ಕಾಬೂಲ್ ಕಡಲೆಯನ್ನು ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಅದು ಪಲಾವ್ಗೆ ಹಾಕಿದ ತಕ್ಷಣವೇ ಕ್ಲೀನಾಗಿ ಬೇಯಲ್ಲ ಅಂತ ಹೇಳಿ ಸಪ್ರೇಟಾಗಿ ಬೇಯಿಸಿದ್ದೀನಿ. ಇವಾಗ ಮತ್ತೆ ಒಂದು ಕುಕ್ಕರ್ಗೆ ಸ್ವಲ್ಪ ಜೀರಿಗೆ, ಒಂದು ಸಣ್ಣ ಪೀಸ್ ಚಕ್ಕೆ, ಒಂದು ಸ್ವಲ್ಪ ಹಾಗೆ ಏನದು ಪಲಾವ್ ಎಲೆ ಅದಿಷ್ಟು ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಅದಾದ ನಂತರ ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಬಿಕಾಸ್ ಕಾಬೂಲ್ ಕಡಲೆ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ. ಬಟ್ ನಾನು ಮಗುಗಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಮತ್ತು ಪುದೀನಾನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದೇ ಬಿರಿಯಾನಿನ ಅಥವಾ ಈ ಕಾಬೂಲ್ ಚನ್ನ ಬಿರಿಯಾನಿನ ಬೇರೆ ವಿಧಾನದಲ್ಲೂ ಕೂಡ ಮಾಡ್ಬೋದು. ನಾನಿವತ್ತು ತೋರಿಸ್ತಾ ಇರೋದು ಸಿಂಪಲ್ ಆಗಿರೋ ಮೆಥಡು. ಕುಕ್ಕರಲ್ಲೇ 1 ಪಾಟ್ ರೆಸಿಪಿ ಥರ ಮಾಡ್ಕೋಬೋದು. ತುಂಬ ಪ್ರೋಟೀನ್ ಕೂಡ ಇರುತ್ತೆ. ಕಾಬೂಲ್ ಚನ್ನದಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇವಾಗ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಾಗ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿನ ಕೂಡ ಈ ಟೈಮಲ್ಲಿ ನೀವು ಸೇರಿಸ್ಕೋಬೋದು, ಸೊ ದ್ಯಾಟ್ ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಅಂತ. ನೀವು ಬೆಳ್ಳುಳ್ಳಿ ಬದಲಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೋಬೋದು. ಆ್ಯಂಡ್ ನಾನಿಲ್ಲಿ ಜಸ್ಟ್ ಬೆಳ್ಳುಳ್ಳಿನ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪನೇ ಮಾಡ್ತಿರೋದ್ರಿಂದ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಅಷ್ಟರಲ್ಲಿ ಪಾಪು ಕೂಡ ನನ್ನ ಜೊತೆಗೇ ಇಲ್ಲಿದ್ದಾಳೆ. ಅವಳಿಗೆ ಕಾಬೂಲ್ ಕಡಲೆ ಹಾಗೆ ಬೇಯಿಸಿದ್ದೆ ಅಲ್ವಾ, ಅದು ಬೇಕು ಅಂತ ಹೇಳಿದ್ಲು. ಸರಿ, ತುಂಬ ಕ್ಲೀನಾಗಿ ಬೆಂದಿತ್ತು ಕೂಡ. ಈ ಥರ ಬೇಯಿಸ್ಕೊಂಡಿಟ್ಕೊಂಡ್ರೆ ಮತ್ತು ರೈಸ್ ಜೊತೆಗೆ ಓವರ್ ಕುಕ್ಕು ಕೂಡ ಆಗಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂತಂದರೆ ರೈಸ್ ಜಾಸ್ತಿ ಕುಕ್ ಆಗುತ್ತೆ, ಕಾಬೂಲ್ ಕಡಲೆ ಕಡಿಮೆ ಕುಕ್ ಆಗಿಬಿಡುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಒಂದು ಸರಿ 3 ವಿಜಿಲ್ ತೆಗೆಸಿಟ್ಟುಕೊಂಡ್ರೆ ಆಮೇಲೆ ಉಪ್ಪು ಕೂಡ ಚೆನ್ನಾಗಿ ಇಳಿದಿರುತ್ತೆ, ಚೆನ್ನಾಗಿ ಬೆಂದು ಕೂಡ ಇರುತ್ತೆ.
ರೈಸ್ ಜೊತೆ ಹಾಕಿದಾಗ ಕ್ಲೀನಾಗಿ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನಾನಿಲ್ಲಿ ಟೊಮೆಟೊ ಚೆನ್ನಾಗಿ ಮ್ಯಾಶಿ ಆಗಿದೆ ಅಂತಂದಾಗ ಅದಕ್ಕೊಂದು 3-4 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಅದು ಕುದಿಬೇಕು, ಅಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟಾದ ನಂತರ ಇವಾಗ ನಾನು ಬೇಯಿಸಿರುವಂತಹ ಕಾಬೂಲ್ ಕಡಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೋಬೇಕು. ಸೊ ಕಾಬೂಲ್ ಚೆನ್ನ ಹಾಕೋದ್ರಿಂದ ಸ್ವಲ್ಪ ಸ್ಪೈಸಿನೆಸ್ ಇದ್ರೇ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಮೈಲ್ಡಾಗಿ ಮಾಡ್ತೀನಿ. ಆದಷ್ಟು ಸ್ಪೈಸಿಯಾಗಿದ್ದರೆ ಸಖತ್ತಾಗುತ್ತೆ ಮಾತ್ರ. ಒಂಥರ ಯುನೀಕಾಗಿರುತ್ತೆ ಕೂಡ. ಹೆಲ್ದಿ ಆಪ್ಷನ್ ಅಂತಲೇ ಹೇಳ್ಬೋದು. ಹೆಲ್ದಿ ರೈಸ್ ರೆಸಿಪಿ ಅಂತ ಹೇಳ್ಬೋದು. ಒನ್ ಪಾಟ್ ರೆಸಿಪಿ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಕಾಬೂಲ್ ಚೆನ್ನ ಹಾಕೊಂಡ ನಂತರ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ತೊಳೆದಿರೋಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬಾಸುಮತಿನಲ್ಲೂ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಇವಾಗ ರೈಸ್ ಹಾಕಿ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಖಾರ ಬೇಕು ಅಂತಂದರೆ ಹಾಕ್ಕೋಬೋದು. ಗ್ರೀನ್ ಚಿಲ್ಲಿನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಇದಿಷ್ಟು ಹಾಕಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ. ಬಟ್ ಮುಂಚೆನೇ ನೀವು ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಆ್ಯಡ್ ಮಾಡಿದೆ. ಅದಾದ ನಂತರ ಒಂದು 2 ವಿಸಿಲ್ ತೆಗೆಸ್ಕೊಂಡಿದ್ದೀನಿ. ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಬೆಂದಿತ್ತು ಕೂಡ. ಆ್ಯಂಡ್ ಮಗುಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ನಾನು. ಬಿಕಾಸ್ ಅವಳಿಗೆ ತುಂಬ ಗಟ್ಟಿ ಆದರೆ ಅಷ್ಟು ಇಷ್ಟಪಡಲ್ಲ, ಚಿಕ್ಕವಳಲ್ವ, ಹಾಗಾಗಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಇದು ಉದುರಾಗಿ ಕೂಡ ಮಾಡ್ಕೋಬೋದು, ಚೆನ್ನಾಗಾಗತ್ತೆ. ಸೊ ಅದೆಲ್ಲ ತಿಂದ್ಬಿಟ್ಟು ಇವಾಗ ಸಂಜೆ ಹೊತ್ತು ನಾವು ಚಿಕ್ಕ ಮಾವನ ಮನೆಗೆ, ಆಮೇಲೆ ದೊಡ್ಡ ಮಾವನ ಮನೆಗೆಲ್ಲ ಒಂದು ರೌಂಡ್ ಹೋಗಿಬಿಟ್ಟು ಮಾತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಅಪ್ಪ ಮಗಳು ಇಲ್ಲಿ ಹೋಗ್ತಾ ಇದ್ದಾರೆ ಆಲ್ರೆಡಿ. ಬನ್ನಿ ವ್ಲಾಗನ್ನು ಹಾಗೆ ಕಂಟಿನ್ಯೂ ಕೂಡ ಮಾಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಲ್ರೆಡಿ ತುಂಬ ಜನ ನೀವೇನಾದರೂ ರೆಸಿಪಿ ಟ್ರೈ ಮಾಡಿದಾಗ ನನಗೆ ಹೇಳ್ತಾ ಇರ್ತೀರ, ಚೆನ್ನಾಗಿ ಬಂದಿತ್ತು ಅಥವಾ ಚೆನ್ನಾಗಿತ್ತು ರೆಸಿಪಿ ಅಂತ ಹೇಳಿ, ನಾನು ಟ್ರೈ ಮಾಡ್ತೀನಿ ಅಂತ. ಖುಷಿ ಆಗುತ್ತೆ ನೀವು ಆ ಥರ ಕಮೆಂಟ್ ಮಾಡಿದ್ದು ನೋಡಿದಾಗ. ಫ್ರೆಂಡ್ಸ್, ಇವಾಗ ಚಿಕ್ಕ ಮಾವನ ಮನೆಗೆ ದೊಡ್ಡ ಮಾವನ ಮನೆಗೆಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಅವರು ಆಲ್ರೆಡಿ ಅಲ್ಲಿ ಹೋದ್ರು, ತೋರಿಸ್ತೀನಿ. ನೀರು ಶಬ್ದ ಬೇರೆ ಕೇಳಿಸ್ತಾ ಇದೆ ನಿಮಗೆ. ಇಲ್ಲಿ ಕೆರೆಯಿಂದ ಓವರ್ಫ್ಲೋ ಆಗಿರೋಂಥ ನೀರು ಹೋಗ್ತಾ ಇರೋದು ಇವಾಗ. ಇವರು ಆಲ್ರೆಡಿ ಅಲ್ಲಿ ಹೋದ್ರು ನೋಡಿ. ಬನ್ನಿ ಹೋಗೋಣ. ನೋಡಿ, ಇಲ್ಲೊಂದು ಕೆರೆ ಇದೆ, ಅಲ್ಲೊಂದು ಕೆರೆ ಇದೆ. ಫುಲ್ ನೀರಿನ ಶಬ್ದನೇ ಕೇಳಿಸುತ್ತೆ ನಿಮಗೆ. ಯಾಕೆ ಅಂತಂದರೆ ಅಲ್ಲಿ ನೋಡಿ, ಇನ್ನೊಂದು ಕೆರೆ ಅಲ್ಲಿಂದ ಓವರ್ಫ್ಲೋ ಆಗಿ ಇಲ್ಲಿ ಬೀಳುತ್ತೆ, ಇಲ್ಲಿಂದ ಆಮೇಲೆ ಅಲ್ಲಿ ಹೋಗುತ್ತೆ, ಆ ಥರ. ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಇದೆ. ಅಲ್ಲಿ ಇವ್ರು ಹೋಗ್ತಾ ಇದ್ದಾರೆ. ಸೊ ಗೈಸ್, ಇಲ್ಲಿ ದೊಡ್ಡ ಮಾವನ ಮನೆಗೆ ಹೋಗ್ಬಿಟ್ಟು ಇವಾಗ ನಾವು ಚಿಕ್ಕ ಮಾವನ ಮನೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೋಗೋದು. ತುಂಬ ದಿನ ಆಯಿತು ಅಂತೆ ಅಂತ ಇವಾಗ ಹೊರಟಿರೋದು. ಇವರಿಬ್ರು ಇಲ್ಲಿದ್ದಾರೆ ನೋಡಿ. ಏನಾ ಸುಬ್ಬಿ? ನೋಡಿ, ಮಲ್ಲಿಗೆ ಎಲ್ಲ ಇಟ್ಕೊಂಡಿದ್ದಾಳೆ. ನಮ್ಮ ಚಿಕ್ಕತ್ತೆ ಮಲ್ಲಿಗೆ ಹೂವು ಕೊಟ್ಟರು ನೋಡಿ ಇವಳಿಗೆ. ಹಂಗೆ ಪಿ ಸುಡಿದ್ಯಾ ನೀನು? ಒಪ್ಪಿದ್ದ? ಯಾರು ಕೊಟ್ಟದು? ಯಾರು? ಹಾಂ, ಇವರಿದ್ದಾರೆ. ಹಾಗೆ ಚಿಕ್ಕ ಮಾವನ ಮನೆಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ಬರಬೇಕಂದ್ರೆ ತುಂಬ ಹೊತ್ತಾಗಿತ್ತು. ಮತ್ತು ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಅತ್ತೆಯಲ್ಲಿ ಹೂ ಕಟ್ತಾಯಿದ್ರು, ಮಲ್ಲಿಗೆ ಹೂವು. ಸೊ ಅಷ್ಟರಲ್ಲಿ ಪಾಪು ಕೂಡ ಬಿದ್ಲು ಅಲ್ವಾ, ಅವಳಿಗೆ ಅಂತ ಮುಡಿಸಿದ್ರು. ಅವಳಿಗಂತೂ ತುಂಬ ಖುಷಿ ಆಯಿತು ಹೂ ಮುಡಿಸಿರೋದು ಅಜ್ಜಿ. ಹಾಗೆ ಅವಳನ್ನ ಹಿಡ್ಕೊಂಡು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಾದ ನಂತರ ನಾವು ಅಲ್ಲಿಂದ ಬಂದ್ವಿ. ಅದಾಗಿದ ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾಗಿತ್ತು ನೋಡಿ ಇವತ್ತಿನ ಒಂದು ಪುಟಾಣಿ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.